ಓಂ ಶಾಂತಿ. ವಾಣಿ ಡೇಟು 7/4/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ ದಾದಾ ಮಧುಬನ. ಮಧುರ ಮಕ್ಕಳೇ, ಶಾಂತಿಯಲ್ಲಿರುವುದು, ಹೆಚ್ಚು ಶಬ್ದದಲ್ಲಿ ಬರದೇ ಇರುವುದು, ಮಧುರವಾಗಿ ಮಾತನಾಡುವುದು ಎಲ್ಲದಕ್ಕಿಂತ ಒಳ್ಳೆಯ ದೈವಿ ಗುಣಗಳಾಗಿದೆ. ನೀವು ಮಕ್ಕಳಿಗೆ ಟಾಕಿಯಿಂದ ಮೂವಿಯಿಂದ ಸೈಲೆನ್ಸ್ನಲ್ಲಿ ಹೋಗುತ್ತೀರಿ. ಆದ್ದರಿಂದ ಹೆಚ್ಚು ಶಬ್ದದಲ್ಲಿ ಹೋಗಬೇಡಿ. ಪ್ರಶ್ನೆ: ಯಾವ ಮುಖ್ಯ ಧಾರಣೆಯ ಆಧಾರದಿಂದ ಸರ್ವ ದೈವಿ ಗುಣಗಳು ಸ್ವತಃವಾಗಿಯೇ ಬಂದು ಬಿಡುತ್ತವೆ? ಉತ್ತರ: ಮುಖ್ಯವಾದುದು ಪವಿತ್ರತೆ. ಈ ಧಾರಣೆಯಾಗಿದೆ. ದೇವತೆಗಳು ಪವಿತ್ರವಾಗಿದ್ದಾರೆ, ಆದ್ದರಿಂದ ಅವರಲ್ಲಿ ದೈವಿ ಗುಣಗಳಿವೆ. ಈ ಪ್ರಪಂಚದಲ್ಲಿ ಯಾರಲ್ಲಿಯೂ ದೈವಿ ಗುಣಗಳಿರಲು ಸಾಧ್ಯವಿಲ್ಲ. ರಾವಣ ರಾಜ್ಯದಲ್ಲಿ ದೈವಿ ಗುಣಗಳು ಎಲ್ಲಿಂದ ಬರುತ್ತವೆ? ನೀವು ರಾಯಲ್ ಮಕ್ಕಳೀಗ ದೈವಿ ಗುಣವನ್ನು ಧಾರಣೆ ಮಾಡುತ್ತಿದ್ದೀರಿ. ಗೀತೆ: ಭೋಲಾನಾಥನಿಗಿಂತಲೂ ಭಿನ್ನ. ಓಂ ಶಾಂತಿ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ, ಕೆಟ್ಟಿರುವವರನ್ನು ಸುಧಾರಣೆ ಮಾಡುವರು ಒಬ್ಬರೇ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಅನೇಕರ ಬಳಿ ಹೋಗುತ್ತಾರೆ, ಎಷ್ಟೊಂದು ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ. ಕೆಟ್ಟಿರುವವರನ್ನು ಸರಿಪಡಿಸುವವರು, ಪತಿತರನ್ನು ಪಾವನ ಮಾಡುವವರು ಒಬ್ಬರೇ ಆಗಿದ್ದಾರೆ. ಸದ್ಗತಿದಾತ, ಮಾರ್ಗದರ್ಶಕ, ಮುಕ್ತಿದಾತನು ಅವರೊಬ್ಬರೇ ಆಗಿದ್ದಾರೆ. ಈಗ ಗಾಯನವಿದೆ. ಆದರೆ ಅನೇಕ ಮನುಷ್ಯರು ಅನೇಕ ಧರ್ಮ, ಮತ, ಪಂಥ, ಶಾಸ್ತ್ರಗಳಿರುವ ಕಾರಣ ಅನೇಕ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ. ಸುಖ ಶಾಂತಿಗಾಗಿ ಸತ್ಸಂಗಗಳಿಗೆ ಹೋಗುತ್ತಾರಲ್ಲವೇ? ಯಾರು ಹೋಗುವುದಿಲ್ಲವೋ ಅವರು ಮಾಯಾವಿ ಮಸ್ತಿಯಲ್ಲಿಯೇ ಮಸ್ತರಾಗಿರುತ್ತಾರೆ. ಇದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈಗ ಕಲಿಯುಗದ ಅಂತ್ಯವಾಗಿದೆ. ಮನುಷ್ಯರು ಇದನ್ನು ಸಹ ತಿಳಿದುಕೊಂಡಿಲ್ಲ. ಸತ್ಯಯುಗವು ಯಾವಾಗ ಬರುತ್ತದೆ? ಈಗೇನಿದೆ ಇದನ್ನಂತೂ ಚಿಕ್ಕ ಮಕ್ಕಳು ಸಹ ತಿಳಿದುಕೊಳ್ಳಬಹುದಾಗಿದೆ. ಹೊಸ ಪ್ರಪಂಚದಲ್ಲಿ ಸುಖವು, ಹಳೆಯ ಪ್ರಪಂಚದಲ್ಲಿ ಅವಶ್ಯಕವಾಗಿ ದುಃಖವೂ ಇರುತ್ತದೆ. ಈ ಹಳೆಯ ಪ್ರಪಂಚದಲ್ಲಿ ಅನೇಕ ಮನುಷ್ಯರು, ಅನೇಕ ಧರ್ಮಗಳಿವೆ. ನೀವು ಯಾರಿಗೆ ಬೇಕಾದರೂ ತಿಳಿಸಬಲ್ಲಿರಿ, ಇದು ಕಲಿಯುಗವಾಗಿದೆ. ಸತ್ಯಯುಗವು ಕಳೆದಿದೆ. ಅಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು, ಮತ್ಯಾವುದೇ ಧರ್ಮವಿರಲಿಲ್ಲ. ತಂದೆಯು ಅನೇಕ ಬಾರಿ ತಿಳಿಸಿದ್ದಾರೆ, ಆದರೂ ತಿಳಿಸುತ್ತಾರೆ. ಯಾರೇ ಬರಲಿ, ಅವರಿಗೆ ಹೊಸ ಪ್ರಪಂಚ ಹಾಗೂ ಹಳೆಯ ಪ್ರಪಂಚದ ಅಂತರವನ್ನು ತೋರಿಸಬೇಕು. ಭಲೆ ಅವರೇನಾದರೂ ಹೇಳಲಿ. ಕೆಲವರು 10,000 ವರ್ಷ ಆಯುಸ್ಸೆಂದು ಹೇಳುತ್ತಾರೆ, ಇನ್ನು ಕೆಲವರು 30,000 ವರ್ಷಗಳಿದೆ ಎಂದು ಹೇಳುತ್ತಾರೆ. ಅನೇಕ ಮತಗಳಿವೆ ಅಲ್ಲವೇ? ಈಗ ಅವರ ಬಳಿ ಇರುವುದು ಶಾಸ್ತ್ರಗಳ ಮತವಾಗಿದೆ. ಅನೇಕ ಶಾಸ್ತ್ರ, ಅನೇಕ ಮತಗಳು ಮನುಷ್ಯರು ಮತವಾಗಿದೆಯಲ್ಲವೇ? ಶಾಸ್ತ್ರಗಳನ್ನು ಬರೆಯುವುದೇ ಮನುಷ್ಯರಲ್ಲವೇ? ದೇವತೆಗಳು ಯಾವುದೇ ಶಾಸ್ತ್ರಗಳನ್ನು ಬರೆಯುವುದಿಲ್ಲ. ಸತ್ಯಯುಗದಲ್ಲಿ ದೇವಿ ದೇವತಾ ಧರ್ಮವಿರುತ್ತದೆ. ಅವರನ್ನು ಮನುಷ್ಯರೆಂದು ಕರೆಯಲಾಗುವುದಿಲ್ಲ. ಅಂದಾಗ ಯಾರೇ ಮಿತ್ರ ಸಂಬಂಧಿಗಳು ಸಿಗುತ್ತಾರೆಂದರೆ ಅವರಿಗೆ ಇದನ್ನು ತಿಳಿಸಬೇಕು. ವಿಚಾರ ಮಾಡುವ ಮಾತಾಗಿದೆ. ಹೊಸ ಪ್ರಪಂಚದಲ್ಲಿ ಇಷ್ಟು ಕಡಿಮೆ ಜನಸಂಖ್ಯೆ ಇರುತ್ತದೆ. ಹಳೆಯ ಪ್ರಪಂಚದಲ್ಲಿ ಎಷ್ಟೊಂದು ವೃದ್ಧಿಯಾಗುತ್ತದೆ. ಸತ್ಯಯುಗದಲ್ಲಿ ಕೇವಲ ಒಂದು ದೇವತಾ ಧರ್ಮವಿತ್ತು. ಕೆಲವರೇ ಮನುಷ್ಯರಿದ್ದರು. ದೈವಿ ಗುಣಗಳು ದೇವತೆಗಳಲ್ಲಿಯೇ ಇರುತ್ತದೆ, ಮನುಷ್ಯರಲ್ಲಿ ಇರುವುದಿಲ್ಲ. ಆದ್ದರಿಂದಲೇ ಮನುಷ್ಯರು ಹೋಗಿ ದೇವತೆಗಳ ಮುಂದೆ ನಮಸ್ಕಾರ ಮಾಡುತ್ತಾರಲ್ಲವೇ? ದೇವತೆಗಳ ಮಹಿಮೆ ಮಾಡುತ್ತಾರೆ, ಏಕೆಂದರೆ ಅವರು ಸ್ವರ್ಗವಾಸಿಗಳಾಗಿದ್ದಾರೆ. ನಾವು ನರಕವಾಸಿ, ಕಲಿಯುಗವಾಸಿಗಳಾಗಿದ್ದೇವೆಂದು ತಿಳಿದಿದೆ. ಮನುಷ್ಯರಲ್ಲಿ ದೈವಿ ಗುಣಗಳಿರಲು ಸಾಧ್ಯವಿಲ್ಲ. ಇಂಥವರಲ್ಲಿ ಬಹಳ ಒಳ್ಳೆಯ ದೈವಿ ಗುಣಗಳಿವೆ ಎಂದು ಯಾರಾದರೂ ಹೇಳಿದರೆ ತಿಳಿಸಿ. ದೈವಿ ಗುಣಗಳು ದೇವತೆಗಳಲ್ಲಿಯೇ ಇರುತ್ತವೆ, ಏಕೆಂದರೆ ಅವರು ಪವಿತ್ರರಾಗಿದ್ದಾರೆ. ಇಲ್ಲಿ ಪವಿತ್ರರಿಲ್ಲದಿರುವ ಕಾರಣ ದೈವಿ ಗುಣಗಳಿರಲು ಸಾಧ್ಯವಿಲ್ಲ, ಏಕೆಂದರೆ ಅಸುರಿ ರಾವಣ ರಾಜ್ಯವಲ್ಲವೇ? ಹೊಸ ವೃಕ್ಷದಲ್ಲಿ ದೈವಿ ಗುಣವಂತ ದೇವತೆಗಳಿರುತ್ತಾರೆ, ಮತ್ತು ಹಳೆಯ ವೃಕ್ಷವಾಗುತ್ತದೆ. ರಾವಣ ರಾಜ್ಯದಲ್ಲಿ ದೈವಿ ಗುಣವಂತರಿರಲು ಸಾಧ್ಯವಿಲ್ಲ.
ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತೆಗಳು ಪ್ರವೃತ್ತಿ ಮಾರ್ಗವಿತ್ತು. ಪ್ರವೃತ್ತಿ ಮಾರ್ಗದವರದೇ ಮಹಿಮೆ ಮಾಡಲ್ಪಟ್ಟಿದೆ. ಸತ್ಯುಗದಲ್ಲಿ ನಾವು ಪವಿತ್ರ ದೇವಿ ದೇವತೆಗಳಾಗಿದ್ದೆವು. ಸನ್ಯಾಸ ಮಾರ್ಗವಿರಲಿಲ್ಲ. ಎಷ್ಟೊಂದು ವಿಚಾರಗಳು ಸಿಗುತ್ತವೆ, ಆದರೆ ಎಲ್ಲ ವಿಚಾರಗಳು ಯಾರ ಬುದ್ಧಿಯಲ್ಲಿರುವುದಿಲ್ಲ, ಮರೆತು ಹೋಗುತ್ತದೆ. ಆದ್ದರಿಂದ ಅನುತ್ತೀರ್ಣರಾಗುತ್ತಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡುವುದಿಲ್ಲ. ಒಂದೇ ದೈವಿ ಗುಣವು ಬಹಳ ಒಳ್ಳೆಯದಾಗಿದೆ. ಯಾರೊಂದಿಗೂ ಹೆಚ್ಚು ಮಾತನಾಡದಿರುವುದು, ಮಧುರವಾಗಿ ಮಾತನಾಡುವುದು, ಬಹಳ ಕಡಿಮೆ ಮಾತನಾಡಬೇಕು. ಏಕೆಂದರೆ ನೀವು ಮಕ್ಕಳು ಟಾಕಿಯಿಂದ ಮೂವಿಯಿಂದ ಸೈಲೆನ್ಸ್ನಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಶಬ್ದವನ್ನು ಬಹಳ ಕಡಿಮೆ ಮಾಡಬೇಕು. ಯಾರು ಬಹಳ ಕಡಿಮೆ ನಿಧಾನವಾಗಿ ಮಾತನಾಡುವರೋ ಅವರು ರಾಯಲ್ ಮನೆತನದವರೆಂದು ತಿಳಿಯುತ್ತಾರೆ. ಮುಖದಿಂದ ಸದಾ ರತ್ನಗಳೇ ಹೊರಬರುತ್ತಿರಲಿ. ಸನ್ಯಾಸಿ ಅಥವಾ ಯಾರೇ ಆಗಿರಲಿ, ಅವರಿಗೆ ಹೊಸ ಮತ್ತು ಹಳೆಯ ಪ್ರಪಂಚದ ಅಂತರವನ್ನು ತಿಳಿಸಬೇಕು. ಸತ್ಯುಗದಲ್ಲಿ ದೈವಿ ಗುಣವುಳ್ಳ ದೇವತೆಗಳಿದ್ದರು. ಅದು ಪ್ರವೃತ್ತಿ ಮಾರ್ಗವಾಗಿತ್ತು. ನೀವು ಸನ್ಯಾಸಿಗಳ ಧರ್ಮವೇ ಬೇರೆಯಾಗಿದೆ. ಆದರೂ ಇದನ್ನಂತೂ ತಿಳಿದುಕೊಳ್ಳುತ್ತೀರಲ್ಲವೇ? ಹೊಸ ಸೃಷ್ಟಿಯ ಸತೋ ಪ್ರಧಾನವಾಗಿರುತ್ತದೆ, ಈಗ ತಮೋ ಪ್ರಧಾನವಾಗಿದೆ. ಆತ್ಮವು ತಮೋ ಪ್ರಧಾನವಾದಾಗ ತಮೋ ಪ್ರಧಾನ ಶರೀರವೇ ಸಿಗುತ್ತದೆ. ಈಗ ಪತಿತ ಪ್ರಪಂಚವಾಗಿದೆ. ಎಲ್ಲರಿಗೆ ಪತಿತರೆಂದೇ ಹೇಳುತ್ತಾರೆ. ಸತ್ಯುಗವು ಪಾವನ ಸತೋ ಪ್ರಧಾನ ಪ್ರಪಂಚವಾಗಿರುತ್ತದೆ. ಅದೇ ಹೊಸ ಪ್ರಪಂಚವು ಈಗ ಹಳೆಯದಾಗುತ್ತದೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ನಾಸ್ತಿಕರಾಗಿದ್ದಾರೆ. ಆದ್ದರಿಂದಲೇ ಹೊಡೆದಾಟಗಳಿವೆ. ಮಾಲೀಕನನ್ನು ಅರಿತುಕೊಳ್ಳದೇ ಇರುವ ಕಾರಣ ಪರಸ್ಪರ ಹೊಡೆದಾಡುತ್ತಾ ಜಗಳವಾಡುತ್ತಾ ಇರುತ್ತಾರೆ. ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿರುವವರಿಗೆ ಆಸ್ತಿಕರೆಂದು ಹೇಳಲಾಗುತ್ತದೆ. ಸನ್ಯಾಸ ಧರ್ಮದವರು ಹೊಸ ಪ್ರಪಂಚವನ್ನು ತಿಳಿದುಕೊಂಡೇ ಇಲ್ಲ. ಆದ್ದರಿಂದ ಅಲ್ಲಿ ಬರುವುದೇ ಇಲ್ಲ. ತಂದೆಯು ತಿಳಿಸಿದ್ದಾರೆ, ಈಗ ಎಲ್ಲ ಆತ್ಮಗಳು ತಮೋ ಪ್ರಧಾನರಾಗಿದ್ದಾರೆ ಮತ್ತು ಎಲ್ಲ ಆತ್ಮಗಳನ್ನು ಸತೋ ಪ್ರಧಾನರನ್ನಾಗಿ ಮಾಡುವುದು ಯಾರು? ಅದನ್ನು ತಂದೆಯೇ ಮಾಡಲು ಸಾಧ್ಯ. ಸತೋ ಪ್ರಧಾನ ಪ್ರಪಂಚದಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ, ಉಳಿದೆಲ್ಲರೂ ಮುಕ್ತಿಧಾಮದಲ್ಲಿರುತ್ತಾರೆ. ಬ್ರಹ್ಮ ತತ್ವವಾಗಿದೆ. ಅಲ್ಲಿ ನಾವು ಆತ್ಮಗಳು ನಿವಾಸ ಮಾಡುತ್ತೇವೆ. ಅದಕ್ಕೆ ಬ್ರಹ್ಮಾಂಡವೆಂದು ಕರೆಯಲಾಗುತ್ತದೆ. ಆತ್ಮವು ಅವಿನಾಶಿಯಾಗಿದೆ. ಇದು ಅವಿನಾಶಿ ನಾಟಕವಾಗಿದೆ. ಇದರಲ್ಲಿ ಎಲ್ಲ ಆತ್ಮಗಳ ಪಾತ್ರವಿದೆ. ನಾಟಕವು ಯಾವಾಗ ಆರಂಭವಾಯಿತು ಇದನ್ನು ಎಂದು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಇದು ಅನಾದಿ ನಾಟಕವಾಗಿದೆ ಅಲ್ಲವೇ? ತಂದೆಯು ಕೇವಲ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ಬರಬೇಕಾಗುತ್ತದೆ. ತಂದೆಯು ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆಂದಲ್ಲ, ಯಾವಾಗ ಪತಿತರಾಗುವರೋ ಆಗಲೇ ಕರೆಯುತ್ತಾರೆ. ಸತ್ಯುಗದಲ್ಲಿ ಯಾರೂ ಕರೆಯುವುದಿಲ್ಲ. ಅದು ಪಾವನ ಪ್ರಪಂಚವಾಗಿದೆ. ರಾವಣನು ಪತಿತರನ್ನಾಗಿ ಮಾಡುತ್ತಾನೆ ಮತ್ತು ಪರಂಪಿತ ಪರಮಾತ್ಮನು ಬಂದು ಪಾವನರನ್ನಾಗಿ ಮಾಡುತ್ತಾರೆ. ಇದು ಅರ್ಧ ಅರ್ಧ ಆಗಿದೆ. ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿಯು ಅರ್ಧ ಅರ್ಧವಾಗಿದೆ. ಜ್ಞಾನದಿಂದ ದಿನವಾಗುತ್ತದೆ. ಅಲ್ಲಿ ಜ್ಞಾನವಿರುವುದಿಲ್ಲ. ಭಕ್ತಿ ಮಾರ್ಗಕ್ಕೆ ಅಂಧಕಾರ ಮಾರ್ಗವೆಂದು ಹೇಳಲಾಗುತ್ತದೆ. ದೇವತೆಗಳು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಅಂಧಕಾರದಲ್ಲಿ ಬರುತ್ತಾರೆ. ಆದ್ದರಿಂದ ಮನುಷ್ಯರು ಹೇಗೆ ಸತೋ ರಜೋ ತಮೋದಲ್ಲಿ ಬರುತ್ತಾರೆಂದು ಏಣಿ ಚಿತ್ರದಲ್ಲಿ ತೋರಿಸಲಾಗಿದೆ. ಈಗ ಎಲ್ಲರದು ಜಡೀಭೂತ ಸ್ಥಿತಿಯಾಗಿದೆ. ತಂದೆಯು ಪರಿವರ್ತಿಸಲು ಅರ್ಥಾತ್ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಬರುತ್ತಾರೆ. ದೇವತೆಗಳಿದ್ದಂತಹ ಸಮಯದಲ್ಲಿ ಅಸುರಿ ಗುಣಗಳುಳ್ಳ ಮನುಷ್ಯರಿರುವುದಿಲ್ಲ. ಈಗ ಈ ಅಸುರಿ ಗುಣವುಳ್ಳವರನ್ನು ಮತ್ತೆ ದೈವಿ ಗುಣವಂತರನ್ನಾಗಿ ಮಾಡುವವರು ಯಾರು? ಈಗಂತೂ ಅನೇಕ ಧರ್ಮ, ಅನೇಕ ಮನುಷ್ಯರಿದ್ದಾರೆ, ಪರಸ್ಪರ ಹೊಡೆದಾಡುತ್ತಾರೆ. ಸತ್ಯುಗದಲ್ಲಿ ಒಂದು ಧರ್ಮವಿದ್ದಾಗ ದುಃಖದ ಯಾವುದೂ ಮಾತಿರುವುದಿಲ್ಲ. ಶಾಸ್ತ್ರಗಳಂತೂ ಬಹಳ ದಂತಕಥೆಗಳಿವೆ. ಅದನ್ನು ಜನ್ಮ ಜನ್ಮಾಂತರಗಳಿಂದ ಮನುಷ್ಯರು ಓದುತ್ತಾ ಬಂದಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ಇದರಿಂದ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾನಂತೂ ಸ್ವಯಂ ಒಂದೇ ಬಾರಿ ಬಂದು ಎಲ್ಲರ ಸದ್ಗತಿ ಮಾಡಬೇಕಾಗಿದೆ. ಹಾಗೆಯೇ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ.
ಬಹಳ ತಾಳ್ಮೆಯಿಂದ ಕುಳಿತು ತಿಳಿಸಿಕೊಡಬೇಕು. ಯಾವುದೇ ಗಲಾಟೆ ಆಗಬಾರದು, ಏಕೆಂದರೆ ಅವರಿಗೆ ತಮ್ಮದೇ ಆದ ಬಹಳ ಅಹಂಕಾರವಿರುತ್ತದೆಯಲ್ಲವೇ. ಸಾಧು ಸಂತರ ಜೊತೆ ಅವರ ಅನುಯಾಯಿಗಳು ಇರುವ ಕಾರಣ ಅನುಯಾಯಿಗಳು ಇವರಿಗೂ ಬ್ರಹ್ಮಕುಮಾರಿಯರ ಜಾದು ಹಿಡಿದಿದೆ ಎಂದು ಹೇಳಿಬಿಡುತ್ತಾರೆ. ಆದರೆ ಬುದ್ಧಿವಂತ ಮನುಷ್ಯರಾಗಿದ್ದಾರೆ, ಇವು ವಿಚಾರ ಯೋಗ್ಯ ಮಾತುಗಳಾಗಿವೆ ಎಂದು ಹೇಳುತ್ತಾರೆ. ಮೇಳ ಪ್ರದರ್ಶನಿಯಲ್ಲಿ ಅನೇಕ ಪ್ರಕಾರದವರು ಬರುತ್ತಾರಲ್ಲವೇ. ಪ್ರದರ್ಶನಿಯಲ್ಲಿ ಯಾರೇ ಬಂದರೂ ಸಹ ಅವರಿಗೆ ಬಹಳ ತಾಳ್ಮೆಯಿಂದ ತಿಳಿಸಿಕೊಡಬೇಕು. ಹೇಗೆ ತಂದೆಯು ತಾಳ್ಮೆಯಿಂದ ತಿಳಿಸುತ್ತಿದ್ದಾರೆ ಅಂದ ಮೇಲೆ ಬಹಳ ಜೋರಾಗಿ ಮಾತನಾಡಬಾರದು. ಪ್ರದರ್ಶನಿಯಲ್ಲಂತೂ ಅನೇಕರು ಸೇರುತ್ತಾರಲ್ಲವೇ, ಆಗ ತಿಳಿಸಬೇಕು. ತಾವು ಸ್ವಲ್ಪ ಸಮಯವನ್ನು ಕೊಟ್ಟು ಏಕಾಂತದಲ್ಲಿ ಬಂದು ತಿಳಿದುಕೊಂಡರೆ ತಮಗೆ ರಚಯಿತ ಮತ್ತು ರಚನೆಯ ರಹಸ್ಯವನ್ನು ತಿಳಿಸುತ್ತೇವೆ. ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ರಚಯಿತ ತಂದೆಯೇ ತಿಳಿಸುತ್ತಾರೆ. ಉಳಿದವರೆಲ್ಲರೂ ನಮಗೆ ಗೊತ್ತಿಲ್ಲ ಎನ್ನುತ್ತಲೇ ಹೋಗುತ್ತಾರೆ. ಯಾವುದೇ ಮನುಷ್ಯರು ಹೋಗಲು ಸಾಧ್ಯವಿಲ್ಲ. ಜ್ಞಾನದಿಂದ ಸದ್ಗತಿಯಾದರೆ ಮತ್ತು ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಈ ಜ್ಞಾನವನ್ನು ತಂದೆ ವಿನಃ ಮತ್ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ. ತಿಳಿಸಿಕೊಡುವವರು ಯಾರಾದರೂ ವೃದ್ಧರಾಗಿದ್ದರೆ ಮನುಷ್ಯರು ತಿಳಿಯುತ್ತಾರೆ, ಇವರು ಅನುಭವಿಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಇವರು ಸತ್ಸಂಗ ಮಾಡಿರಬೇಕು. ಯಾರಾದರೂ ಮಕ್ಕಳು ತಿಳಿಸಿದರೆ ಇವರಿಗೇನು ತಿಳಿದಿದೆ ಎಂದು ಹೇಳುತ್ತಾರೆ. ಆದ್ದರಿಂದ ವೃದ್ಧರು ತಿಳಿಸಿದಾಗ ಅವರ ಪ್ರಭಾವ ಬೀರುವ ಸಾಧ್ಯತೆ ಇದೆ. ತಂದೆಯು ಒಂದೇ ಬಾರಿ ಬಂದು ಈ ಜ್ಞಾನವನ್ನು ತಿಳಿಸಿಕೊಡುತ್ತಾರೆ. ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ. ಮಾತೆಯರು ಕುಳಿತು ತಿಳಿಸಿದರೆ ಬಹಳ ಖುಷಿಯಾಗಿ ಬಿಡುತ್ತಾರೆ. ಆದ್ದರಿಂದ ತಿಳಿಸಿ. ಜ್ಞಾನಸಾಗರ ತಂದೆಯು ಜ್ಞಾನದ ಕಳಸವನ್ನು ನಾವು ಮಾತೆಯರಿಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಅನ್ಯರಿಗೆ ಕೊಡುತ್ತೇವೆ. ಬಹಳ ನಮ್ರತೆಯಿಂದ ಹೇಳುತ್ತಿರಬೇಕಾಗಿದೆ. ಶಿವನೇ ಜ್ಞಾನಸಾಗರನಾಗಿದ್ದಾರೆ. ಅವರು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ, ಹೇಳುತ್ತಾರೆ, ನಾನು ನೀವು ಮಾತೆಯರ ಮುಕ್ತಿ ಜೀವನ್ಮುಕ್ತಿಯ ದ್ವಾರವನ್ನು ತೆರೆಯುತ್ತೇನೆ, ಮತ್ಯಾರೂ ತೆರೆಯಲು ಸಾಧ್ಯವಿಲ್ಲ. ನಾವೀಗ ಪರಮಾತ್ಮನ ಮೂಲಕ ಓದುತ್ತಿದ್ದೇವೆ, ನಮಗೆ ಯಾವುದೇ ಮನುಷ್ಯರು ಓದಿಸುವುದಿಲ್ಲ. ಜ್ಞಾನಸಾಗರನು ಒಬ್ಬರೇ ಪರಂಪಿತನಾಗಿದ್ದಾರೆ. ನೀವೆಲ್ಲ ಭಕ್ತಿಯ ಸಾಗರರಾಗಿದ್ದೀರಿ, ಭಕ್ತಿಯ ಅಥಾರಿಟಿಯಾಗಿದ್ದೀರಿ. ಜ್ಞಾನದ ಅಥಾರಿಟಿಯಲ್ಲ. ಜ್ಞಾನದ ಅಥಾರಿಟಿಯು ನಾನೊಬ್ಬನೇ ಆಗಿದ್ದೇನೆ. ಎಲ್ಲರೂ ಅವರೊಬ್ಬರನ್ನೇ ಮಹಿಮೆ ಮಾಡುತ್ತಾರೆ. ಅವರೇ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ. ನಾವು ಅವರನ್ನು ಒಪ್ಪುತ್ತೇವೆ. ಅವರು ನಮಗೆ ಬ್ರಹ್ಮರವರ ತನುವಿನಿಂದ ಓದಿಸುತ್ತಾರೆ. ಆದ್ದರಿಂದ ಬ್ರಹ್ಮಕುಮಾರ ಕುಮಾರಿಯರೆಂದು ಗಾಯನವಿದೆ. ಹೀಗೆ ಬಹಳ ಮಧುರ ರೂಪದಲ್ಲಿ ಕುಳಿತು ತಿಳಿಸಿಕೊಡಿ. ಭಲೆ ಎಷ್ಟಾದರೂ ಓದಿದವರಾಗಿರಲಿ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ. ಮೊಟ್ಟ ಮೊದಲಿಗೆ ತಂದೆಯ ಮೇಲೆ ನಿಶ್ಚಯ ಮೂಡಿಸಬೇಕಾಗಿದೆ. ಮೊದಲು ನೀವಿದನ್ನು ತಿಳಿದುಕೊಳ್ಳಿ. ರಚಯಿತನು ತಂದೆಯೇ ಅಥವಾ ಅಲ್ಲವೇ? ಎಲ್ಲರ ರಚಯಿತನು ಒಬ್ಬರೇ, ಶಿವತಂದೆ ಆಗಿದ್ದಾರೆ. ಅವರೇ ಜ್ಞಾನಸಾಗರನಾಗಿದ್ದಾರೆ. ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ. ಮೊದಲಿಗೆ ಈ ನಿಶ್ಚಯವು ಬುದ್ಧಿಯಲ್ಲಿರಲಿ. ರಚಯಿತ ತಂದೆಯು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಅವರು ನಮಗೆ ಸತ್ಯವನ್ನೇ ತಿಳಿಸುತ್ತಾರೆ ಎಂದು ಹೇಳಿದಾಗ ಮತ್ಯಾವುದೇ ಪ್ರಶ್ನೆಯು ಉದ್ಭವಿಸಲು ಸಾಧ್ಯವಿಲ್ಲ. ತಂದೆಯು ಸಂಗಮಯುಗದಲ್ಲಿಯೇ ಬರುತ್ತಾರೆ. ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ, ನೀವು ನನ್ನನ್ನು ನೆನಪು ಮಾಡಿ, ಆಗ ಪಾಪಗಳು ಭಸ್ಮವಾಗುವವು. ಪತಿತರನ್ನು ಪಾವನ ಮಾಡುವುದೇ ನನ್ನ ಕೆಲಸವಾಗಿದೆ. ಈಗ ತಮೋಪ್ರಧಾನ ಪ್ರಪಂಚವಾಗಿದೆ. ಪತಿತ ಪಾವನ ತಂದೆ ಇಲ್ಲದೆ ಯಾರಿಗೂ ಜೀವನ್ಮುಕ್ತಿಯ ಸಿಗಲು ಸಾಧ್ಯವಿಲ್ಲ. ಎಲ್ಲರೂ ಗಂಗಾ ಸ್ನಾನವನ್ನು ಮಾಡಲು ಹೋಗುತ್ತಾರೆ ಅಂದ ಮೇಲೆ ಪತಿತರಾದರಲ್ಲವೇ. ನಾನಂತೂ ಗಂಗಾ ಸ್ನಾನ ಮಾಡಿರಿ ಎಂದು ಹೇಳುವುದಿಲ್ಲ, ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳುತ್ತೇನೆ. ನಾನು ನೀವೆಲ್ಲ ಪ್ರಿಯತಮೆಯರ ಪ್ರಿಯತಮನಾಗಿದ್ದೇನೆ. ಎಲ್ಲರೂ ಒಬ್ಬ ಪ್ರಿಯತಮನನ್ನೇ ನೆನಪು ಮಾಡುತ್ತಾರೆ. ರಚನೆಯ ರಚಯಿತನು ಒಬ್ಬರೇ ತಂದೆಯಾಗಿದ್ದಾರೆ. ತಿಳಿಸುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿಯಾಗಿ ನನ್ನನ್ನು ನೆನಪು ಮಾಡಿ, ಆಗ ಈ ಯೋಗಾಗ್ನಿಯಿಂದ ವಿಕರ್ಮಗಳು ವಿನಾಶವಾಗುತ್ತವೆ.
ಹಳೆಯ ಪ್ರಪಂಚವು ಬದಲಾಗುತ್ತಿರುವ ಈ ಸಮಯದಲ್ಲಿಯೇ ತಂದೆಯು ಯೋಗವನ್ನು ಕಲಿಸುತ್ತಾರೆ. ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ನಾವೀಗ ದೇವತೆಗಳಾಗುತ್ತಿದ್ದೇವೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ತಂದೆಯ ಸನ್ಮುಖದಲ್ಲಿ ಭಲೆ ಕೇಳುತ್ತಾರೆ, ಆದರೆ ಏಕರಸವಾಗಿ ಕೇಳುವುದಿಲ್ಲ. ಬುದ್ಧಿಯು ಅಲ್ಲಿ ಇಲ್ಲಿ ಓಡುತ್ತಿರುತ್ತದೆ. ಭಕ್ತಿಯಲ್ಲಿಯೂ ಹೀಗೆ ಆಗುತ್ತಿರುತ್ತದೆ. ಇಡೀ ದಿನವಂತೂ ವ್ಯರ್ಥವಾಗಿ ಹೋಗುತ್ತದೆ. ಆದರೆ ಯಾವ ಸಮಯವನ್ನು ನಿಗದಿಪಡಿಸಿಕೊಳ್ಳುತ್ತೀರೋ ಅದರಲ್ಲಿಯೂ ಸಹ ಬುದ್ಧಿಯು ಎಲ್ಲೆಲ್ಲಿಯೋ ಹೊರಟು ಹೋಗುತ್ತದೆ. ಎಲ್ಲರದೂ ಇದೇ ಸ್ಥಿತಿಯಾಗುತ್ತಾ ಇರುತ್ತದೆ. ಮಾಯಲ್ಲವೇ? ಕೆಲವು ಮಕ್ಕಳು ತಂದೆಯ ಮುಂದೆ ಕುಳಿತಿದ್ದಂತೆ ಧ್ಯಾನದಲ್ಲಿ ಹೊರಟು ಹೋಗುತ್ತಾರೆ. ಇದು ಸಹ ಸಮಯವನ್ನು ವ್ಯರ್ಥ ಮಾಡಿದಂತಾಯಿತಲ್ಲವೇ? ಸಂಪಾದನೆಯಂತೂ ಆಗಲಿಲ್ಲ. ಆದರೆ ತಿಳಿಸುತ್ತಾರೆ, ನೆನಪಿನಲ್ಲಿರಿ, ಇದರಿಂದ ವಿಕರ್ಮ ವಿನಾಶವಾಗುವುದು. ಧ್ಯಾನದಲ್ಲಿ ಹೋಗುವುದರಿಂದ ಬುದ್ಧಿಯಲ್ಲಿ ತಂದೆಯ ನೆನಪಿರುವುದಿಲ್ಲ. ಇವೆಲ್ಲ ಮಾತುಗಳಲ್ಲಿ ಬಹಳ ಗೊಂದಲವಿದೆ. ನೀವಂತೂ ಕಣ್ಣುಗಳನ್ನು ಮುಚ್ಚಲೂಬಾರದು, ನೆನಪಿನಲ್ಲಿ ಕುಳಿತುಕೊಳ್ಳಬೇಕಲ್ಲವೇ? ಕಣ್ಣುಗಳನ್ನು ತೆರೆಯುವುದರಲ್ಲಿ ಭಯಪಡಬಾರದು. ಕಣ್ಣುಗಳನ್ನು ತೆರೆದೇ ನೆನಪು ಮಾಡಬೇಕು. ಬುದ್ಧಿಯಲ್ಲಿ ಪ್ರಿಯತಮನ ನೆನಪೇ ಇರಲಿ. ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ನಿಯಮವಿಲ್ಲ. ತಂದೆಯು ತಿಳಿಸುತ್ತಾರೆ, ನೆನಪಿನಲ್ಲಿ ಕುಳಿತುಕೊಳ್ಳಿ, ಆದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಎಂದು ಹೇಳುವುದಿಲ್ಲ. ಕಣ್ಣುಗಳನ್ನು ಮುಚ್ಚಿಕೊಂಡು ಕತ್ತು ಬಗ್ಗಿಸಿ ಕುಳಿತುಕೊಂಡರೆ ತಂದೆಯು ಹೇಗೆ ನೋಡುತ್ತಾರೆ? ಕಣ್ಣುಗಳನ್ನೆಂದೂ ಮುಚ್ಚಬಾರದು. ಕಣ್ಣು ಮುಚ್ಚುತ್ತೀರಿ ಅಂದರೆ ಏನೋ ಬೆರಕೆ ಇದೆ ಎಂದರ್ಥ. ಮತ್ತಿನ್ನೇನೋ ನೆನಪು ಮಾಡುತ್ತಿರುತ್ತಾರೆ. ತಂದೆಯಂತೂ ತಿಳಿಸುತ್ತಾರೆ, ಮತ್ಯಾವುದೇ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡಿದರೆ ನೀವು ಸತ್ಯ ಪ್ರಿಯತಮೆಯರಾಗಲಿಲ್ಲ. ಸತ್ಯ ಪ್ರಿಯತಮೆಯರಾದಾಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಪರಿಶ್ರಮವೆಲ್ಲವೂ ನೆನಪಿನಲ್ಲಿದೆ. ದೇಹಾಭಿಮಾನದಲ್ಲಿ ತಂದೆಯನ್ನು ಮರೆಯುತ್ತಾರೆ ಮತ್ತು ಅಲೆದಾಡುತ್ತಿರುತ್ತಾರೆ. ಆದ್ದರಿಂದ ಬಹಳ ಮಧುರರು ಆಗಬೇಕು. ವಾತಾವರಣವು ಮಧುರವಾಗಿರಲಿ. ಯಾವುದೇ ಶಬ್ದವಿರಬಾರದು. ಯಾರೇ ಬಂದರೂ ಸಹ ಎಷ್ಟು ಮಧುರವಾಗಿ ಮಾತನಾಡುತ್ತಾರೆಂದು ನೋಡಲಿ. ಬಹಳ ಶಾಂತಿ ಇರಬೇಕು. ಜಗಳ ಕಲಹ ಮಾಡಬಾರದು. ಇಲ್ಲವಾದರೆ ತಂದೆ, ಶಿಕ್ಷಕ, ಸದ್ಗುರು ಮೂವರಿಗೂ ನಿಂದನೆ ಮಾಡಿಸುತ್ತೀರಿ ಮತ್ತು ಪದವಿಯು ಬಹಳ ಕಡಿಮೆ ಪಡೆಯುತ್ತೀರಿ. ಮಕ್ಕಳಿಗೆ ಈಗ ತಿಳುವಳಿಕೆ ಸಿಕ್ಕಿದೆ. ಶ್ರೇಷ್ಠ ಪದವಿಯನ್ನು ಪಡೆಯಲೆಂದು ನಾನು ನಿಮಗೆ ಓದಿಸುತ್ತೇನೆ. ಓದಿ ಅನ್ಯರಿಗೂ ಓದಿಸಬೇಕಾಗಿದೆ. ನಾವು ಯಾರಿಗೂ ತಿಳಿಸಿಕೊಡುವುದೇ ಇಲ್ಲ ಅಂದ ಮೇಲೆ ಏನು ಪದವಿಯನ್ನು ಪಡೆಯುತ್ತೇವೆ ಎಂಬುದನ್ನು ತಾವು ತಿಳಿದುಕೊಳ್ಳಬಹುದಾಗಿದೆ. ಪ್ರಜೆಗಳನ್ನು ಮಾಡಿಕೊಳ್ಳಲಿಲ್ಲವೆಂದರೆ ಏನಾಗುತ್ತಾರೆ? ಯೋಗವೂ ಇಲ್ಲ, ಜ್ಞಾನವೂ ಇಲ್ಲವೆಂದರೆ ಮತ್ತೆ ವಿದ್ಯಾವಂತರ ಮುಂದೆ ತಲೆ ಬಾಗಬೇಕಾಗುತ್ತದೆ. ಆದ್ದರಿಂದ ತಮ್ಮನ್ನು ನೋಡಿಕೊಳ್ಳಬೇಕು. ಈ ಸಮಯದಲ್ಲಿ ಅನುತ್ತೀರ್ಣರಾಗಿ ಕಡಿಮೆ ಪದವಿಯನ್ನು ಪಡೆದರೆ ಕಲ್ಪಾಂತರವು ಕಡಿಮೆ ಪದವಿಯಾಗಿ ಬಿಡುವುದು. ತಂದೆಯ ಕರ್ತವ್ಯವು ತಿಳಿಸುವುದಾಗಿದೆ. ನೀವು ತಿಳಿದುಕೊಳ್ಳಲಿಲ್ಲವೆಂದರೆ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತೀರಿ. ಯಾರಿಗೆ ಹೇಗೆ ತಿಳಿಸಿಕೊಡಬೇಕೆಂಬುದನ್ನು ಸಹ ತಂದೆಯು ತಿಳಿಸಿಕೊಡುತ್ತಾರೆ. ಎಷ್ಟು ಕಡಿಮೆ ಮತ್ತು ನಿಧಾನವಾಗಿ ಮಾತನಾಡುವಿರೋ ಅಷ್ಟು ಒಳ್ಳೆಯದು. ತಂದೆಯ ಸೇವೆ ಮಾಡುವವರಿಗೆ ಮಹಿಮೆ ಮಾಡುತ್ತಾರಲ್ಲವೇ? ಬಹಳ ಚೆನ್ನಾಗಿ ಸೇವೆ ಮಾಡುತ್ತಾರೆಂದರೆ ತಂದೆಯ ಹೃದಯವನ್ನೇರುತ್ತಾರೆ. ಸೇವೆಯಿಂದಲೇ ಹೃದಯವನ್ನೇರುತ್ತಾರಲ್ಲವೇ? ಅವಶ್ಯವಾಗಿ ನೆನಪಿನ ಯಾತ್ರೆಯು ಇದ್ದಾಗಲೇ ಸತೋಪ್ರಧಾನರಾಗುತ್ತೀರಿ. ಹೆಚ್ಚು ಶಿಕ್ಷೆಯನ್ನು ಅನುಭವಿಸಿದರೆ ಪದವಿಯು ಕಡಿಮೆಯಾಗಿ ಬಿಡುವುದು. ಪಾಪಗಳು ಭಸ್ಮವಾಗಲಿಲ್ಲವೆಂದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಪದವಿಯು ಕಡಿಮೆಯಾಗಿ ಬಿಡುವುದು ಅದಕ್ಕೆ ನಷ್ಟವೆಂದು ಹೇಳಲಾಗುತ್ತದೆ. ಇದು ಸಹ ವ್ಯಾಪಾರವಾಗಿದೆಯಲ್ಲವೇ? ನಷ್ಟದಲ್ಲಿ ಹೋಗಬಾರದು ಅಂದಾಗ ದೈವಿ ಗುಣಗಳನ್ನು ಧಾರಣೆ ಮಾಡಿ ಶ್ರೇಷ್ಠರಾಗಬೇಕು. ತಂದೆಯು ಉನ್ನತಿಗಾಗಿ ಭಿನ್ನ ಭಿನ್ನ ಪ್ರಕಾರದ ಮಾತುಗಳನ್ನು ತಿಳಿಸುತ್ತಾರೆ. ಈಗ ಯಾರು ಮಾಡುವರೋ ಅವರೇ ಪಡೆಯುತ್ತಾರೆ. ನೀವು ಪರಿಸ್ಥಾನಿಗಳಾಗಬೇಕಾಗಿದೆ. ಆದ್ದರಿಂದ ಅಂತಹ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಒಳ್ಳೆಯದು.
ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳಿಂದ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ಯಾರೊಂದಿಗಾದರೂ ಬಹಳ ನಮ್ರತೆ ಮತ್ತು ನಿಧಾನವಾಗಿ ಮಾತನಾಡಬೇಕಾಗಿದೆ ಮತ್ತು ನಡತೆ ಬಹಳ ಮಧುರವಾಗಬೇಕಾಗಿದೆ. ವಾತಾವರಣವು ಶಾಂತಿಯಿಂದ ಕೂಡಿರಲಿ, ಯಾವುದೇ ಶಬ್ದವಿರಬಾರದು. ಆಗಲೇ ಸೇವೆಯ ಸಫಲತೆಯು ಸಿಗುವುದು. ಎರಡನೇದು, ಸತ್ಯ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕಾಗಿದೆ. ನೆನಪಿನಲ್ಲೆಂದು ಕಣ್ಣು ಮುಚ್ಚಿ ತಲೆ ಬಗ್ಗಿಸಿಕೊಂಡು ಕುಳಿತುಕೊಳ್ಳಬಾರದು. ದೇಹಿ ಅಭಿಮಾನಿಯಾಗಿರಬೇಕಾಗಿದೆ. ವರದಾನ: ಸರ್ವ ಖಜಾನೆಗಳನ್ನು ಸ್ವಯಂನ ಪ್ರತಿ ಮತ್ತು ಅನ್ಯರ ಪ್ರತಿ ಉಪಯೋಗಿಸುವಂತಹ ಅಖಂಡ ಮಹಾದಾನಿ ಭವ. ಹೇಗೆ ತಂದೆಯ ಭಂಡಾರ ಸದಾ ನಡೆಯುತ್ತಿರುತ್ತದೆ, ಪ್ರತಿದಿನ ಕೊಡುತ್ತಿರುತ್ತಾರೆ, ಅದೇ ರೀತಿ ತಮ್ಮದು ಸಹ ಅಖಂಡ ಭಂಡಾರ ನಡೆಯುತ್ತಲೇ ಇರಲಿ. ಏಕೆಂದರೆ ನಿಮ್ಮ ಬಳಿ ಜ್ಞಾನದ ಶಕ್ತಿಗಳ ಖುಷಿಯ ತುಂಬಿರುವ ಭಂಡಾರವಿದೆ. ಇದನ್ನು ಜೊತೆಯಲ್ಲಿಟ್ಟುಕೊಳ್ಳುವುದು ಅಥವಾ ಉಪಯೋಗಿಸುವುದರಲ್ಲಿ ಯಾವುದೇ ಪ್ರಕಾರದ ಅಪಾಯವಿಲ್ಲ. ಈ ಭಂಡಾರ ತೆರೆದಿಟ್ಟರೆ ಕಳ್ಳರು ಬರುವುದಿಲ್ಲ, ಬಂದ್ ಮಾಡಿಟ್ಟರೆ ಕಳ್ಳರು ಬಂದು ಬಿಡುವರು. ಆದ್ದರಿಂದ ಪ್ರತಿದಿನ ನಿಮಗೆ ಸಿಕ್ಕಿರುವ ಖಜಾನೆಗಳನ್ನು ನೋಡಿಕೊಳ್ಳಿ ಮತ್ತು ಸ್ವಯಂ ಪ್ರತಿ ಹಾಗೂ ಅನ್ಯರ ಪ್ರತಿ ಉಪಯೋಗಿಸಿ. ಆಗ ಅಖಂಡ ಮಹಾದಾನಿಯಾಗಿ ಬಿಡುವಿರಿ. ಸ್ಲೋಗನ್: ಕೇಳಿದ್ದನ್ನು ಮನನ ಮಾಡಿ, ಮನನ ಮಾಡುವುದರಿಂದಲೇ ಶಕ್ತಿಶಾಲಿಯಾಗುವಿರಿ. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಸೇವೆ ಮತ್ತು ಸ್ಥಿತಿ: ತಂದೆ ಮತ್ತು ನೀವು, ಇದು ಕಂಬೈನ್ಡ್ ಸ್ಥಿತಿ, ಕಂಬೈನ್ಡ್ ಸೇವೆ ಮಾಡಿ. ಆಗ ಸದಾ ಫರಿಷ್ಠಾ ಸ್ವರೂಪದ ಅನುಭವ ಮಾಡುವಿರಿ. ಸದಾ ತಂದೆ ಜೊತೆ ಇದೆ ಮತ್ತು ಜೊತೆಗಾರರಿದ್ದಾರೆ. ಈ ಡಬಲ್ ಅನುಭವ ಆಗಲಿ. ಸ್ವಯಂನ ಲಗನ್ನಲ್ಲಿ ಸದಾ ಜೊತೆಯ ಅನುಭವ ಮಾಡಿ ಮತ್ತು ಸೇವೆಯಲ್ಲಿ ಸದಾ ಜೊತೆಗಾರರ ಅನುಭವ ಮಾಡಿ.